ನಮಸ್ಕಾರ ಸ್ನೇಹಿತರೆ, ತೋರ್ನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ ಸಂದರ್ಶನ ಎಪಿಸೋಡ್ 1ಗೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಈಗ ಎಪಿಸೋಡ್ 2ರಲ್ಲಿ ದೇವಸ್ಥಾನದ ಇನ್ನಷ್ಟು ಅಪರೂಪದ ಸಂದರ್ಶನಗಳು, ವಿಶೇಷ ಪೂಜೆಗಳು ಮತ್ತು ಭಕ್ತರ ಅನುಭವಗಳನ್ನು ನೋಡೋಣ. ಜೈ ಶ್ರೀರಾಮ್, ಜೈ ಹನುಮಾನ್. ಮಾಡ್ತಾ 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 ಹಂಗ ಹೊರಟಾಗ ಹೋದ್ಮೇಲೆ ಏನಾಯ್ತದು, ದಿವಸಕ್ಕೆ ದಿವಸ ಬೆಳ್ತಾ ಹೋದ್ಮೇಲೆ ಅದು ಜನ ನೋಡಿದ ನಂತರ ಅಲ್ಲಿ ಹೀಗೆ ಬೆಳ್ತಾ ಹೋಗ್ತದಂತ ಜನ ಏನ್ ಮಾಡ್ರು, ಅಲ್ಲಿ ಮೇಲೆ ಒಂದೆರಡು ಕಲ್ಲು ಇಟ್ರು ಮೇಲ್ಗಡೆ ಮೂರ್ತಿ ಮೇಲ್ಗಡೆ. ಅದು ನಿಮಗೆ ಫೋಟೋದಲ್ಲಿ ಕಾಣಿಸುತ್ತೆ. ಅದು ಎರಡು ಕಲ್ಲುಗಡೆ ಹನುಮಂತನ ತಲೆ ಮೇಲೆ ಇಟ್ಟದ ಕಾಣಿಸುತ್ತೆ. ಆ ಕಲ್ಲು ಇಟ್ಟಾಗ ಹನುಮಂತನ ಮೂರ್ತಿ ಬೆಳ್ತಾ ಅಗಲಾಯ್ತು. ಅಗಲಾದ್ಮೇಲೆ ಇವಾಗ ಹನುಮಂತನ ವೈಶಿಷ್ಟ್ಯ ಹೇಳ್ಬೇಕಂದ್ರೆ, ಇಲ್ಲಿ ಅವಾಗಿಂದ ಇದುವರೆಗೆ ಸುಮಾರು ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ವಿಶೇಷ ಅಂದ್ರೆ ಏನ, ಪ್ರತಿ ವರ್ಷ ಒಂದು ಶಿವರಾತ್ರಿ ಅಮಾವಾಸ್ಯೆ ದೊಡ್ಡ ಜಾತ್ರೆ ಇಲ್ಲಿ, ದೊಡ್ಡ ಜಾತ್ರೆ ಶಿವರಾತ್ರಿ ಅಮಾವಾಸ್ಯೆ ಇಲ್ಲಿ ಗುಗ್ಗಳಾಗತ್ತ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಏನೈತಿ, ಬರೀ ಮದುವೆ ಇದ್ದಾಗ ಅಷ್ಟು ಗುಗ್ಗಳ ಮಾಡ್ತಾರೆ ಹಿಂದೂ ಧರ್ಮದಾಗ. ಆದ್ರೆ ಇಲ್ಲಿ ನಮ್ಮ ತೋರಣಳ್ಳಿಯಾಗ ಏನೈತಿ, ಇಲ್ಲಿ ಕೊಟ್ಟದ ಹುಡುಗಿ ಆಗ್ಲಿ ಕೊಟ್ಟದ ಮಗ ಆಗ್ಲಿ ಅವಂಗೊಂದ್ ಹುಡುಗ ಆಯ್ತಂದ್ರ ಅವ್ರ ಪ್ರತಿ ಹುಡುಗ ಆಗ್ಲಿ ಮಗಳಿಗೆ ಹುಟ್ಟದಾಗ್ಲಿ ಅಥವಾ ಮಗ್ ಹುಟ್ಟದಾಗ್ಲಿ ಅವ್ರ ಮಗ ಬೆಳೆದು ಅವ್ನ್ ದೊಡ್ಡವಾಗಿ ಮದುವೆ ಆಗತಕ್ಕ ಅವ್ನ್ ಗುಗಳ ತೆಗಿಬೇಕು. ರಾತ್ರಿ 12ರಿಂದ ಬೆಳಗಿನ 6 ಗಂಟೆ ಮಟ್ಟ ಗುಗಳ ಇರ್ತದೆ ಪ್ರತಿ ವರ್ಷ. ಆಮ್ಯಾಗ ಪ್ರತಿ ವರ್ಷ ಗುಗಳ ಆದ್ಮೇಲೆ ಅನ್ನಾಗ ಇಲ್ಲಿ ಏನೈತಿ, ಹನುಮಂತನು 2 ಜೋಡ್ ಚಪ್ಪಲಿ ತಗೊಲಿ ನೀವು. ಪ್ರತಿ ವರ್ಷ ನಿಮ್ಮ ಚಪ್ಪಲ್ ಹೆಂಗ್ ಚಪ್ಪಲ್ ಸವಿತಾ ಹೋಗ್ತಾವ. ಅಂದ್ರೆ ಇದ್ರ ಕಾರಣ ನಮ್ಮ ಹನುಮಂತ ಸ್ವಯಂಭೂ ಆಂಜನೇಯ ಇಲ್ಲಿ ನಮ್ಮ ಹನುಮಂತನ ಗುಡದಾಗ ಎಲ್ಲಾ ಕಡೆ ಸುತ್ತಮುತ್ತ ಇಲ್ಲಿ ತಿರುಗಾಡೋದ್ರಿಂದ ನಿಮ್ಮ ಚಪ್ಪಲಿ ಯಾವ ತರ ಕಟ್ ಆಗ್ತಾವ, ಸವಿತಾವ್, ಉಂಟಾ ಕಟ್ಟೋಗೋದು, ಹಿಂಬಡಿ ಸವಿಯೋದು, ಆ ತರ ಇಲ್ಲಿ ಹನುಮಂತನ ಮೂರ್ತಿ ಇದನ್ನ. ಆಮೇಲೆ ಪ್ರತಿ ಸೋಮವಾರ ಮತ್ತು ಬುಧವಾರ ಇಲ್ಲಿ ಹನುಮಂತನಿಗೆ ಕೌಲು ಕಟ್ತಾರ. ಅದು ಕೌಲ್ ಅಂದ್ರೆ ಏನ, ಬರೀ ಅಡಿಕೆ ನೀರಲ್ಲಿ ಮುನ್ಸೋದು ಹಚ್ಚೋದು. ಅದು ಸುಮಾರು ಜನರಿಗೆ ಇದುವರೆಗೂ ಎಲ್ಲರಿಗೂ ಜನರಿಗೆ ಅವ್ರವ್ರು ಬೇಡ್ಕೊಂಡು ಯಶಸ್ಸು ತುಂಬಾ ಸಿಕ್ಕಿದೆ. ಮತ್ತೆ ಅಲ್ಲಿ ಡೈಲಿ ಬುತ್ತಿ ಪೂಜಾ ನಡೀತದೆ. ಬುತ್ತಿ ಪೂಜಾ, ಆಮೇಲೆ ಬೆಣ್ಣೆ ಪೂಜಾ, ಆಮೇಲೆ ಹಾಲಿನ ಪೂಜಾ ನಡೀತ, ಆಮೇಲೆ ಎಣ್ಣಿ ಮಜ್ಜನ ಆಗುತ್ತ. ಆಮೇಲೆ ಇಲ್ಲಿ ಸಾವಿರಾರು ಭಕ್ತರು. ಆಮೇಲೆ ಈಗಿನ ವಿಜ್ಞಾನ ಪ್ರಕಾರ ನೀವು ಯಾರು ಇವತ್ತು ಮೆಡಿಕಲ್ ಆಗಲಿ ಡಾಕ್ಟರ್ ಆಗಲಿ ಯಾರು ದೆವ್ವ ಅಂತೂ ನಂಬಂಗಿಲ್ಲ. ಯಾರು ದೆವ್ವ ಮಾಟ ಮಂತ್ರ ಯಾರು ನಂಬೋದಿಲ್ಲ. ಆದ್ರೆ ನಾನು ಸುರೇಶ್ ಗುರವ್ ಅಂತ ಒಬ್ಬ ಪೂಜಾರಿ ನಾನೇ ಸ್ವತಃ ಇಲ್ಲಿ ಸುಮಾರು ಒಂದು 10-15 ಗಾಳಿ ಆಗ್ಲಿ ದೆವ್ವ ಆಗ್ಲಿ ಬಿಡಿಸಿನಿ. ಇಲ್ಲಿ ಗಾಳಿ ಆದ್ರೆ ಪೂಜಾ ಟೈಮ್ದಾಗ ಆಟೋಮೆಟಿಕ್ ಅವರು ಅಂದ್ರೆ ತಾನೇ ಅವ್ರ ಅಕಸ್ಮಾತ್ ಮೈಯಲ್ಲಿ ಏನಾದ್ರು ಇದ್ರೆ ಅದು ಪೂಜೆ ಟೈಮ್ ಆಟೋಮೆಟಿಕ್ ಬರುತ್ತೆ. ಅದು ಮೈಯಲ್ಲಿ ಅವರು ಎಲ್ಲ ಬಡಬಡಿಸೋದು ಶೋರ್ ಆಗ್ತಿತ್ತು. ಅದ್ರ ಮುಖಾಂತರ ನಮ್ಮದು ಹನುಮಂತ ಹಿಂಗಿದೆ, ಬರೀ ನೀರು ಅಂಗಾರದಲ್ಲಿ ತುಂಬಾ ಶಕ್ತಿ ಇದೆ. ತೀರ್ಥ ಮತ್ತೆ ಅಂಗಾರದಾಗ ಬಹಳ ಶಕ್ತಿ ಐತಿ. ಆ ಶಕ್ತಿ ಮತ್ತು ತೀರ್ಥ ಮತ್ತು ಅಂಗಾರ ಮತ್ ಬೆತ್ತದ ಕಟ್ಟಿಗೆ ನಮ್ಮದು ಐತಿ. ಆ ಬೆತ್ತದ ಕಟ್ಟಿಗೆ ಹನುಮಂತನ ಸಮೀಪ ಹೋದ್ರ ಅದ್ ಎಂತದ್ದು ಜವ್ ಇರ್ಲಿ, ಗಾಳಿ ಇರ್ಲಿ, ಮಾಟ ಇರ್ಲಿ, ಮಂತ್ರ ಇರ್ಲಿ, ಅದು ಆಟೋಮೆಟಿಕ್ ಈಗಿನ ನಿಮ್ಮ ಮೊಬೈಲ್ ಮಾತಿನ ಪ್ರಕಾರ ವೈರಸ್ ಮೊಬೈಲ್ನಾಗ ಏನಂತದ, ಏನ್ ಮೊಬೈಲ್ ಸ್ಟ್ರಕ್ ಆಗಿದ್ರೆ ವೈರಸ್ ಬೈತ್ ಮಾತಾರ. ಹಂಗ ನಮ್ಮ ಮಂದಿ ಮೈಯಾಗ ವೈರಸ್ ಹೋಗ್ಬೇಕಾದ್ರೆ ನಮ್ಮ ಹನುಮಂತನ ಬೆತ್ತ ಐತಿ. ಆ ಬೆತ್ತ ನಿಮ್ಗೆ ಮೈಗೆ, ಬೆನ್ನಿಗೆ, ಕಾಲಿಗೆ ಸ್ವಲ್ಪ ಹಚ್ಚಿರ ಆಟೋಮೆಟಿಕ್ ಅವರಿಗೆ ಕಡಿಮೆ ಅನಿಸ್ತೈತಿ. ಹಿಂಗಾಗಿ ಇಲ್ಲಿ ಹನುಮಂತ ವಿಶೇಷ ಏನೈತಿ, ಪ್ರತಿ ಶನಿವಾರ ನಮ್ಮಲ್ಲಿ ಅಜರಾ, ಚಂದ್ರಗಢ, ಗಡಿಂಗ್ಲಸ್, ಕೊಲ್ಲಾಪುರ್, ಧಾರವಾಡ, ದತ್ವಾಡ, ಚಿಕ್ಕೋಡಿ, ಅಂಕಲಿ, ಮಾಂಜರಿ, ಶಿರಗುಪ್ಪಿ, ಇಲ್ಲಿಂದ ಅಂದ್ರೆ ಸಾಂಗ್ಲಿ, ಮಿರಸ್, ಬಹಳ ದೂರಿಂದ ಜನ ದರ್ಶನ ಬರ್ತಾರ. ಬೆಳಿಗ್ಗೆ 5-5:30 ನಮಗೆ ಇಲ್ಲಿ 5:30-6 ಗಂಟೆಗೆ ಪೂಜೆ ಇರ್ತದೆ. ಆಮ್ಯಾಗ ಇಲ್ಲಿ ನಮ್ಮ ಪ್ರತಿ ರಾತ್ರಿ 12 ಗಂಟೆಗೆ ಇಲ್ಲ ಡೈಲಿ 12 ಗಂಟೆ ನಂತರ ರುದ್ರಾಭಿಷೇಕ ನಡೀತೆ. ಡೈಲಿ ರುದ್ರಾಭಿಷೇಕ ಪ್ರತಿದಿನ 12 ನಂತರ 1, 2, 3, 4 ರುದ್ರಾಭಿಷೇಕ ಇರ್ತದೆ. ಆ 4ರ ನಂತರ ರುದ್ರಾಭಿಷೇಕ ಆದ ನಂತರ ನಾವಿಲ್ಲಿ ಮತ್ತೆ ನಮ್ಮದಿಲ್ಲಿ ಪೂಜಾ ಇರ್ತದೆ, ಬುತ್ತಿ ಪೂಜಾ ಡೈಲಿ. ಆಮೇಲೆ ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ, ಇಲ್ಲಿಂದ ಒಂದು 1000 ಮೀಟರ್ ಅಂತರದಲ್ಲಿ ಒಂದು ಸೀತಾಳ ಬಾವಿ ಅಂತ ಅದು ಸಿಡ್ಲ ಬಾವಿ ಅಂತೇಳಿ ಈಗಿನ ಮಾತು. ಆದ್ರೆ ಸೀತಾಳ ಬಾವಿ ಅಲ್ಲಿ 12 ತಿಂಗಳು ನೀರು ಕಮ್ಮಿ ಆಗಲ್ಲ. ನಾವು ಪ್ರತಿಯೊಬ್ರು ಪೂಜಾರಿ ಯಾರು ಇದ್ರು ಕೂಡ ರಾತ್ರಿ
ರಾತ್ರಿ ಸಾಯಂಕಾಲ 4:30 ಗಂಟೆ, ಬೆಳಿಗ್ಗೆ 3:30-4 ಗಂಟೆ ಅಲ್ಲಿಂದ ನೀರ್ ತರಬೇಕು, ಅಲ್ಲಿಂದನೇ ಪೂಜೆ ಮಾಡಬೇಕು. ಅದೇ ನೀರಿಂದ ಪೂಜೆ ಪೂಜೆ ಆಗಬೇಕು, ಅಭಿಷೇಕ ಪೂಜೆ ಎಲ್ಲ ಅಲ್ಲಿಂದನೇ ಆಗ್ಬೇಕು. ಇವತ್ತು ಆಮೇಲೆ ಡೈಲಿ ಬತ್ತಿ ಅನ್ನ ಮಾಡ್ಬೇಕಂದ್ರೆ ಅದೇ ನೀರಿಂದ ಹಾಕಬೇಕು. ಈ ನೀರು ವಿಶೇಷಿದೆ. ಇಲ್ಲಿ ತೀರ್ಥ ನೀರ ಯಾರು ಮನ್ಯಾಗ ತೀರ್ಥ ನೀರು ಒಯ್ದು ನಮ್ಮ ಹನುಮಂತನ ಅಂಗಾರ ಸ್ವಲ್ಪ ಹಾಕೊಂಡ್ ಕುಡಿದ್ರೆ ಎಷ್ಟೋ ಅಗಾರಿ ಕಡಿಮೆ ಆಗ್ಯಾವ, ಎಷ್ಟೋ ಅಗಾರಿ ಹುಷಾರಾಗ್ಯಾರ. ಆಮ್ಯಾಗ ಕೆಲವೊಬ್ಬರ್ಲೆ ಮನ್ಯಾಗ ಮಾಟ ಮಂತ್ರ ಏನೋ ಇದ್ರು ಅದ ಒಬ್ಬರ ಮನ್ಯಾಗ ನಮ್ಮ ಹನುಮಂತನ ಅಂಗಾರ ಮತ್ತೆ ತೀರ್ಥ ಇದ್ರೆ ಎಷ್ಟೋ ಅವ್ರ ಸಮಸ್ಯೆಗಳು ಬಗೆಹರಿದ. ಇವತ್ತಿಗೂ ನಮ್ಮಲ್ಲಿ ಬರೀ ನಮ್ಗೆ ಅಂಗಾರ ಕೊಡಪ್ಪ ಅನ್ನೋ ಜನ ಬಹಳ ಇತ್ತು. ಶನಿವಾರ ಶನಿ ಅಮಾವಾಸ್ಯೆಗೆ ಸುಮಾರು ಜನ. ಆಮೇಲೆ ಇಲ್ಲಿ ಪ್ರತಿ ಶನಿವಾರ ಮುಂಜಾನೆ 9:30 ಪಾಲಿಕೆ ಉತ್ಸವ ಆಗ್ತದೆ. ಬೆಳಗ್ಗೆ 9:00 ಪಾಲಿಕೆ ಉತ್ಸವ. ಆ ಪಾಲಿಕೆ ಉತ್ಸವ ಆಗ್ತದೆ. ಪಾಲಿಕೆ ಜನ ಇದಾರು, ಅವ್ರ ಮೊದಲಿಂದ ಅವರೇ. ಮತ್ತೆ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಪಾಲಿಕೆ ಜೊತೆಯಲ್ಲಿ ಪಾಲಿಕೆ ಆರತಿ ಪದಗಳು ಆಗ್ತಾವು. ಅದೇ ಇಲ್ಲಿ ಜನ ಮೊದ್ಲಿಂದ ಅವ್ರು ಮಾಡ್ಕೊತ ಬಂದವರು. ಮತ್ತೆ ಇಲ್ಲಿ ವಾರ ಶನಿವಾರ ಮಹಾಪ್ರಸಾದ ಇರ್ತಾರೆ. ಮಹಾಪ್ರಸಾದ ಪ್ರತಿಯೊಬ್ಬರು ಶನಿವಾರ ಅವ್ರವ್ರ ಪ್ರಕಾರ ಮಹಾಪ್ರಸಾದ ಬೇಡ್ಕೊಂಡಿರ್ತಾರೆ. ಈಗ ಮುಂಜಾನೆ 9:10 ಸಂಜೆ 6 ಮಹಾಪ್ರಸಾದ ಕಂಟಿನ್ಯೂ ಇರ್ತದೆ. ಡೈಲಿ ನಮ್ಮಲ್ಲಿ ಮುಂಜಾನೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಮುಂಜಾನೆ ಸೂರ್ಯೋದಯ ಆರತಿ ಇರ್ತದೆ ಮತ್ತು ರಾತ್ರಿ ಸಾಯಂಕಾಲ ಸೂರ್ಯಾಸ್ತ. ಇದು ನಮ್ಮ ತೋರ್ನಳ್ಳಿ ಹನುಮಂತನ ವಿಶೇಷ. ಇಲ್ಲಿ ನಮಗೆ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಿಂದ ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿ ಶ್ರೀ ಕ್ಷೇತ್ರ ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈಗ ಯಾರ್ಯಾರು ನೀವು ನೋಡ್ತೀರಾ, ನೀವು ನೋಡಿ ನಿಮ್ಮಿಂದ ಮತ್ತೆ ಯಾರಿಗೆ ಹೇಳಿದ್ರೆ ಅಕಸ್ಮಾತ್ ಸಂಕಷ್ಟದಲ್ಲಿದ್ರೆ ಅವರಿಗೂ ಹೇಳಿ, ಅವ್ರು ಏನ್ ನೋಡಿ ಪ್ರತಿಯೊಂದು ಗುಡಿಗೆ ನೀವು 1,00,000 ಖರ್ಚು ಮಾಡಬಹುದು. ಇಲ್ಲಿ ಬಂದು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನಾಗ ಏನ್ ದುಃಖ ಇದೆ, ತ್ರಾಸಿದೆ, ಅದು ಬಂದು ನಿಮ್ಗೆ ಮಾಡೋದು ಕೇಳ್ಕೊಂಡು ಹೋಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾನು ಇಲ್ಲಿನ ಪೂಜಾರಿ ಸುರೇಶ್ ಗುರು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು. ನಮಸ್ಕಾರ. ತೋರನಹಳ್ಳಿ. ನಮಸ್ಕಾರ. ಮತ್ತೆ ಇಲ್ಲಿ ಯಾರು ಬೇಡ್ಕೊಂಡಿದ್ದು ಇಷ್ಟೆಲ್ಲ ಕಷ್ಟಗಳಾಗಿರೋ ಅಂತ ಬಂದು ಹೇಳಿದಾರೆ. ಸುಮಾರು ಜನ ಹೇಳಿದಾರೆ. ಇವಾಗ ಲಾಸ್ಟ್ ಒಂದು 9 ತಿಂಗಳ ಕೂಸು. 9 ತಿಂಗಳ ಕೂಸಿಗೆ ಸುಮಾರು ಅದು ಎಲ್ಲಾ ಕಡೆ ಪೇಷಂಟ್ ಅದು ಕೂಸು ಅಡ್ಮಿಟ್ ಇತ್ತು. ಅದು ಅಡ್ಮಿಟ್ ಇದ್ದ ಕಡೆ ಅದು ಬಾಯಾಗೆಲ್ಲ ನಸಲ್ ಪೈಪ್ ಹಾಕೊಂಡು ಬಂದಿರೋದು. ಅದು ಇಲ್ಲಿ ಸುಮಾರು 1 ತಿಂಗಳಲ್ಲಿ ಅವು ಈಗ ಮಗು ಈಗ ತುಂಬಾ ಅದು ಚಲೋ ಬೆಳೆದೈತಿ, ಆರಾಮಾಗಿದೆ. ಈಗ ನಿಮಗ ಸಾಯಂಕಾಲ ನೀವು ಬಂದ್ರೆ ಅದು ನೋಡಬಹುದು, ನೀವು ಕೂಸದು ಹಿಂಗ ಸಮಸ್ಯೆ ಬಹಳ ಜನ ಪ್ರಾಬ್ಲಮ್ ಇದೆ. ಮಾತ್ ಬರ್ತಾವ. ಆಮೇಲೆ ಕೆಲವೊಂದು ಕೈಕಾಲ್ ಪ್ರಾಬ್ಲಮ್ ಇದಾವ, ಕೈಕಾಲ್ ಹಾವು ತ್ರಾಸ ಆಗ್ಯಾವ. ಆಮ್ಯಾಗ ಈಗ ಒಂದು 15 ವರ್ಷದಿಂದ ಒಬ್ಬ ಹುಡುಗ ಸುಮಾರು 22-23 ವಯಸ್ಸ, ಅವ್ನು ಎಲ್ಲಾ ಆರ್ಥೋಪೆಡಿಕ್ ಡಾಕ್ಟರ್ ಅವ್ರು ಎಲ್ಲಾ ಕಡೆ ಟ್ರೀಟ್ಮೆಂಟ್ ಮಾಡಿ. ನಾನು ಪ್ರೊಫೆಷನಲಿ ಒಬ್ಬ ವೈದ್ಯಕೀಯ, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಸುಮಾರು 6 ವರ್ಷ ಪ್ರಾಕ್ಟೀಸ್ ಮಾಡ್ತೀನಿ, ಇವತ್ತು ಮಾಡ್ತೀನಿ. ಆದ್ರೆ ಇವು ನಮ್ಮ ದೇವರ ಸೇವೆನೂ ಮಾಡ್ತಾ ಇದ್ವಿ. ಆದ್ರೆ ನಮ್ಮಲ್ಲೇ ಕೂಡ ಇಂಥವೊಂದು ಇದನ್ನಾಗ್ತಾವು. ಆದ್ರೆ ಇವತ್ತು ನಾ ಯಾರಿಗೂ ಹೇಳಕ್ ಹೋದ್ರೆ ನಂಬಂಗಿಲ್ಲ. ಅದನ್ನ ಸ್ವತಃ ಇಲ್ಲಿ ನಾ ಕನ್ನಡ ನೋಡಿದ್ದಾಗಿತ್ತು. ಸುಮಾರು ಒಂದು ಹುಡುಗ ಅವನು MRI ಮಾಡ್ಕೊಂಡಿದ್ದ, ಸಿಟಿ ಸ್ಕ್ಯಾನ್ ಮಾಡ್ಕೊಂಡ. ಆದ್ರೂ ಅವನಿಗೆ ಕಾಲ ಎಲ್ಲ ಡಾಕ್ಟರ್ ಹತ್ರ ಕಾಲ ಪ್ರಾಬ್ಲಮ್ ಇಲ್ಲ. ಆದ್ರೂ ಅವನಿಗೆ ಕಾಲ ಪೇನ್ಸ್ ಮತ್ತು ಸ್ವೆಲ್ಲಿಂಗ್ ಬಾವು ಬರ್ತಾ ಇತ್ತು. ಸುಮಾರು ಒಂದು 2-3 ತಿಂಗಳು ಅದೇ ಮಾಡಿ ಈಗ ಸೇವಟೆಗೆ ಬಂದು ಕಂಟಿನ್ಯೂ ಅವ್ನಿಗೆ ಕೂಡ್ಲಿಕ್ಕೆ ಬರ್ತಿರ್ಕಿಲ್ಲ. ನಾನೇ ಅವ್ನು ಕೋರ್ಸ್ ಮಾಡಿ ಕೂಡ್ತಿಲ್ಲ. ಆಮ್ಯಾಗ ಡೈಲಿ ಮುಂಜಾನೆ ಬೆಳಗ್ಗೆ ಇಲ್ಲಿ ನಮ್ಮ ಆರತಿ ಟೈಮ್ದಾಗ ಬಂದಾಗ ಇವಾಗ ಅವ ತಾನೇ ಕೂಡ್ತಾನ, ತಾನೇ ಹೇಳ್ತಾನ. ಅವಂಗ ಬಾವು ಇಲ್ಲ, ಏನಿಲ್ಲ, ಆರಾಮಾಗಿದೆ. ಬರೀ ನಮ್ ತೀರ್ತಿರೋ ಹಂಗಾರ. ಇದು ಒಂದು ವಿಶೇಷ. ನೀವು ಪ್ರಾಕ್ಟೀಸ್ ಮಾಡ್ತಾ ದೇವರ ಸೇವೆ ಮಾಡ್ತಿದ್ರ ದೊಡ್ಡ ಮಾತ್ರಿ. ಇಲ್ಲ, ಅದು ನಮ್ಗೆ ನಮ್ಮ ಕುಟುಂಬದಲ್ಲಿ ಇದು ಅದು ಆಶೀರ್ವಾದ. ಯಾಕಂದ್ರೆ ಎಲ್ಲರಿಗೂ ಸಿಗಲ್ಲ ದೇವರ ಸೇವೆ ಮಾಡೋದ್ರಿ. ಸೇವೆ ಸಿಗಬಹುದು, ಆದ್ರೆ ನಾವು ಒಳಗಡೆ ಇವತ್ತೇನು ಹನುಮಂತನ ನಾವು ಏನ್ ಪೂಜಾ ಮಾಡ್ತೀವಿ ಅದ ಕೆಲವೊಬ್ರಿಗೆ ಅಷ್ಟು ಸಿಗತ್ತೆ. ಇಲ್ಲಿ ನಮಗ್ ಪೂಜಾ ಬಂದದ್ದು 12 ವರ್ಷಕ್ಕೆ ಒಂದ್ಸಲ ಬರ್ತದೆ. 12 ವರ್ಷ. ಎಷ್ಟು ಮನೆ ತನ ಇದಾವ್ರಿ ಪೂಜೆ? ನಮ್ ಸುಮಾರು 12 ವರ್ಷದಿಂದ 12 ಮನೆ ತನ. ಆಮೇಲೆ ನಮ್ದು ಪ್ರಾಪರ್ ಅಂಕಲಿ ತಾಲೂಕಿನ ಅಂಕಲಿ ಗ್ರಾಮ. ಅಲ್ಲಿಂದ ನಾವು ಇಲ್ಲಿ ಪೂಜಾ ಸಲುವಾಗಿ ನಮ್ಮ ಸಹ ಕುಟುಂಬ ಪರಿವಾರದೊಂದಿಗೆ ಇಲ್ಲಿ ನಮ್ ಜನಸೇವೆನ ಆಯ್ತು, ನಮ್ ದೇವ್ರ ಸೇವೆನ ಆಯ್ತು. ನಮ್ಮಿಂದ ನಾವು ಇಷ್ಟ ಇದ್ ಮಾಡ್ಕೋತೀವಿ. ನಮ್ಮಿಂದ ಏನು ಜನರಿಗೆ ಸೇವೆ, ನಮ್ಮದು ಹನುಮಂತ
ನಮ್ಮ ಆಂಜನೇಯ ಸ್ವಾಮಿ ಪ್ರಕಾರ ನಮ್ಮ 4 ಜನರಿಗೆ ನಮ್ಮಿಂದ ಸೇವೆ ಆಗಲಿ ಅಂತ ಮನಸ್ಸಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನೀವೆಲ್ಲ ಇದು ದೇವಸ್ಥಾನದ ಮಾಹಿತಿ ತಿಳಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನಮ್ಮ ಭಕ್ತರಿಗೆ ಇದು ದೇವಸ್ಥಾನದ ಭಕ್ತರಿಗೆ ಇದರ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದರಿಂದ ಭಕ್ತರು ಉಪಯೋಗ ತಗೊಂಡು ದರ್ಶನವನ್ನು ಮಾಡಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ, ವಂದನೆಗಳು. ನಮಸ್ಕಾರ. ಈ ಇಷ್ಟ ಆದ್ರೆ ಈ ವಿಡಿಯೋದ ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಶೇರ್ ಮಾಡಿ. ಇನ್ನಷ್ಟು ಭಜನಾ ಗೀತೆ, ಭಕ್ತಿ ಗೀತೆ ಮತ್ತು ದೇವಸ್ಥಾನದ ಸಂದರ್ಶನಗಳನ್ನು ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲ್ ನಲ್ಲಿ ನೋಡಬಹುದು. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವ ದೇವಸ್ಥಾನ, ಐತಿಹಾಸಿಕ ಸ್ಥಳ ಮತ್ತೆ ನಿಮ್ಮ ಅನುಭವಗಳು, ದೇವರ ಅನುಭವಗಳು ಮತ್ತೆ ನಿಮ್ಮ ಯಾತ್ರಾ ಅನುಭವಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾವು ನಿಮ್ಮ ಸಂದರ್ಶನ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ನಮಸ್ಕಾರ.